ಒಂದು ಸುಂದರ ಹಸಿರು ಕಾಡು. ಆ ಕಾಡಿನಲ್ಲಿ ಎತ್ತರ ಎತ್ತರದ ಮರಗಳು, ಹಸಿರು ಎಲೆಗಳು, ಚಿಕ್ಕ ಚಿಕ್ಕ ಹಕ್ಕಿಗಳ ಕೂಗು, ಹೊಮ್ಮುವ ಹೂವಿನ ಪರಿಮಳ ಎಲ್ಲವೂ ಅದ್ಭುತವಾಗಿತ್ತು. ಈ ಹಸಿರು ಕಾಡಿನಲ್ಲಿ ಒಬ್ಬ ಕಾಗೆ ವಾಸಿಸುತ್ತಿತ್ತು. ಅದು ದಿನವೂ ಗಬ್ಬೆ ಹಾರುತ್ತಿತ್ತು, ಹಾಡುತ್ತಿತ್ತು. ಆದರೆ ಒಂದು ದಿನ ಬಿಸಿಲು ಹೆಚ್ಚುವಾಗಿತ್ತು. ಆ ದಿನ ಆ ಕಾಗೆಗೆ ತುಂಬಾ ಬಾಯಾರಿಕೆಯಾಯಿತು. ಇವತ್ತಿನ ಸೂರ್ಯನೇನು ಕತ್ತೆ ಬೆರಕಿದರೆ ಇಂತಾದಾಗುತ್ತಾ ಎಂದು ಕಾಗೆ ಹಸಿರಿನ ಮರಗಳ ನಡುವೆ ಹಾರುತ್ತಾ ನೀರನ್ನು ಹುಡುಕತೊಡಗಿತು. ಅದು ಒಂದು ಹಳ್ಳಿಗೆ ಹೋಯಿತು, ಒಣ. ಮತ್ತೊಂದು ಬಾವಿಗೆ ಹೋಯಿತು, ಬಾವಿ ಖಾಲಿ. ಕೊನೆಗೆ ಅದಕ್ಕೆ ಒಂದು ಮಡಕೆ ಕಾಣಿಸಿತು. ಒಂದು ಹಳೆಯ ಮಡಕೆ ಮರದ ಬೇರುಗಳ ನಡುವೆ ಇತ್ತು. ಅದರೊಳಗೆ ನೀರಿರಬಹುದು ಎಂಬ ಭರವಸೆಯಿಂದ ಕಾಗೆ ಹಾರಿಹೋಯಿತು. ಆ ಮಡಕೆಯೊಳಗೆ ಸ್ವಲ್ಪ ನೀರಿತ್ತು, ಆದರೆ ತಲುಪಲು ಬಹಳ ಕೆಳಗೆ. ಕಾಗೆ ಕೆಲವೇ ಕ್ಷಣ ಯೋಚಿಸಿತು ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಏನು ಮಾಡಿತು ಗೊತ್ತಾ? ಅದು ಮಡಕೆಯ ಸುತ್ತಲಿನ ಕಲ್ಲುಗಳನ್ನು ಎತ್ತಿ ಒಂದರ ಮೇಲೆ ಒಂದು ಮಡಕೆಯೊಳಗೆ ಹಾಕತೊಡಗಿತು. ಪ್ರತಿಯೊಂದು ಕಲ್ಲು ಹಾಕಿದಂತೆ ನೀರಿನ ಮಟ್ಟ ಜಾಸ್ತಿಯಾಗಿ ಬಂತು. ಕೊನೆಗೆ ನೀರು ಮಡಕೆಯ ತುದಿಗೆ ಬಂತು. ಕಾಗೆ ತಂಪಾಗಿ ಸಂತೋಷದಿಂದ ನೀರು ಕುಡಿದು ಬಾಯಾರಿಕೆ ತಣಿಸಿತು. ಅದು ನಗಿತು. ಬುದ್ಧಿವಂತಿಕೆ ಇದ್ದರೆ ಎಲ್ಲವೂ ಸಾಧ್ಯ ಎಂದು ಅದು ಕೂಗಿ ಹೇಳಿತು. ಆಮೇಲೆ ಅದು ಮತ್ತೆ ತನ್ನ ಹಸಿರು ಕಾಡಿನಲ್ಲಿ ಹಾರುತ್ತಾ ಹೂವಿನ ಪರಿಮಳ, ಹಕ್ಕಿಗಳ ಸಂಘ ಎಲ್ಲದರೊಂದಿಗೆ ಆನಂದವಾಗಿ ಬದುಕಿತು. ಪಾಠ: ಹಸಿರು ಪ್ರಕೃತಿ ನಮ್ಮ ಗೆಳೆಯ, ಆದರೆ ಬುದ್ಧಿಯು ನಮ್ಮ ಶಕ್ತಿ. ತಾಳ್ಮೆ ಮತ್ತು ಯೋಚನೆಯಿಂದ ಯಾವುದನ್ನೂ ಗೆಲ್ಲಬಹುದು.